ಗುರು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ನೆಕ್ಸ್ಟ್ ತಿಂಗಳಿಂದ ಅಂತಾನೆ ಹೇಳ್ಬೋದು. ಎಷ್ಟು ದಿನಗಳು ಇರುತ್ತೆ ಮತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮತ್ತೆ ಏನೇನು ಕಾನ್ಸೆಪ್ಟ್ಗಳು ಇರುತ್ತೆ ಅಂತ ನೋಡ್ಕೊಬೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ಬಿಗ್ ಬಾಸ್ ಪ್ರೊಮೋ ಬಿಟ್ಟಾಗೈತೆ, ಎಲ್ಲರೂ ನೀವು ನೋಡಿದರೆ ಎಷ್ಟು ಸಖತ್ತಾಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸಖತ್ತಾಗಿ ಪ್ರೊಮೋ ಡಿಸೈನ್ ಮಾಡಿದ್ದಾರೆ. ಈ ಸೀಸನ್ ಯಾಕಪ್ಪ ಬೇಗ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದಾರೆ. ಇಲ್ಲಿ ಮಾಮೂಲಿ ಕಾಮನ್ ಜನಗಳನ್ನ ಬಿಗ್ ಬಾಸ್ ಒಳಗೆ ಕರ್ಸ್ತಾ ಇರೋ ಕಾರಣನಿದೆ. ಈ ಸತಿ ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಜಾಸ್ತಿ ದಿನಗಳ ಕಾಲ ಬಿಗ್ ಬಾಸ್ ನಡೆಯೋ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಕ್ಲಿಕ್ ಆಗ್ತು ಅಂತ ಹೇಳ್ಬೋದು. ಗಿಲ್ಲಿ ಮತ್ತೆ ರಕ್ಷಿತ್ ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿ ಸಿಂಗಲ್ ಹ್ಯಾಂಡೆಡ್ ಆಗಿ ಗಿಲ್ಲಿ ಅವರು ಕಪ್ನ ಗೆದ್ಕೊಂಡು ಹೋದ್ರು ಅಂತ ಹೇಳ್ಬೋದು. ಈ ಸೀಸನ್ ಜಾಸ್ತಿ ಕಂಟೆಸ್ಟೆಂಟ್ ಬರೋ ಸಾಧ್ಯತೆನೂ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ಬೇರೆ 19-20 ಜನ ಕಂಟೆಸ್ಟೆಂಟ್ಗಳು ಬರ್ತಾ ಇದ್ರು. ಅದು ಈ ಸೀಸನ್ಗಳು ಆಲ್ಮೋಸ್ಟ್ ಒಂದು 20-24 ಜನಗಳು ಕಂಟೆಸ್ಟೆಂಟ್ ಬರೋ ಸಾಧ್ಯತೆ ಎಲ್ಲ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಕಾಮನ್ ಮ್ಯಾನ್ಗಳನ್ನ ಕರ್ಸೋದು ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಮತ್ತೆ ಸೆಲೆಬ್ರಿಟಿಗಳನ್ನ ಕರ್ಸ್ತಾರೆ. ಇಬ್ರು ಕೂಡ ಜಾಸ್ತಿ ಜನ ಇರೋ ಕಾರಣದಿಂದ ಜಾಸ್ತಿ ದಿನ ಕೂಡ ಇಲ್ಲಿ ಬಿಗ್ ಬಾಸ್ ಶೋ ಹೋಗುತ್ತೆ ಅಂತ ಹೇಳ್ಬೋದು. ಗಿಲ್ಲಿ ಮತ್ತೆ ರಕ್ಷಿತ್ ಹಾಗೂ ಧ್ರುವಂತ್ ಅವರು ಜಡ್ಜಸ್ ಆಗಿ ಬಿಗ್ ಬಾಸ್ ಸ್ಟಾರ್ಟಿಂಗ್ ವೀಕ್ ಆಫ್ ದಿ ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಿದೆ. ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮತ್ತೆ ಜಡ್ಜರ್ಗಳು ಯಾವ ರೀತಿ ಆಗ್ತಾರೆ ಮತ್ತೆ ಸುದೀಪ್ ಅವರು ಯಾವ ರೀತಿ ನಿಮಗೆ ಬಿಗ್ ಬಾಸ್ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಅಂತ ನಿಮ್ಗೆ ಹೇಳಬೇಕಾಗಿಲ್ಲ. ಸಖತ್ತಾಗಿ ಒನ್ ಆಫ್ ದಿ ಬೆಸ್ಟ್ ಆ್ಯಂಕರ್ ಅಂತಲೇ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವರು ಮತ್ತೆ ರಕ್ಷಿತ್ ಅವರು ಮತ್ತೆ ಧ್ರುವಂತ್ ಅವರು ಬಂದು ಏನು ಮಾಡ್ತಾರೆ ಅಂತ ಹೇಳಬೇಕು. ಮತ್ತೆ ಬಿಗ್ ಬಾಸ್ ಸೀಸನ್ 13 ಯಾವ ರೀತಿ ಧಮಾಕ ಸ್ಟಾರ್ಟ್ನ ಓಪನಿಂಗ್ ಪಡ್ಕೊಳ್ಳುತ್ತೆ ಅಂತ ನೋಡಬೇಕಾಗುತ್ತೆ. ನಿಮಗೆ ಅನಿಸಿದೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಶೇರ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.